ಸ್ನೇಹಿತರೆ, ಪ್ರತಿಬಿಂಬ ಚಾನೆಲಿಗೆ ಸ್ವಾಗತ. ಇವತ್ತಿನ ಕತೆ ಶುರು ಮಾಡೋಣ. ಈ ಕಥೆ ಶುರುವಾಗೋದು ಒಂದು ಸಾಮಾನ್ಯ ದಿನದಂತೆ ಕಾಣುವ ಶುಕ್ರವಾರದಿಂದ. ಯಾರಿಗೂ ಗೊತ್ತಿರಲಿಲ್ಲ ಆ ದಿನ ಒಂದು ಮನೆಯ ಬಾಗಿಲು ಮುಂದೆ ಲಕ್ಷ್ಮೀ ದೇವಿಯ ಹೆಜ್ಜೆ ಗುರುತುಗಳು ಬೀಳುತ್ತವೆ ಅಂತ. ಹಣ ಇಲ್ಲದ ಮನೆ, ಆದರೆ ನಂಬಿಕೆ ತುಂಬಿದ ಮನಸ್ಸು, ದೀಪದ ಚಿಕ್ಕ ಬೆಳಕು ಮತ್ತು ದೇವರ ಮೇಲೆ ಅಚಲ ವಿಶ್ವಾಸ. ಕೆಲವರು ಹೇಳುತ್ತಾರೆ ಶುಕ್ರವಾರ ಶುಭ ದಿನ ಅಂತ, ಆದರೆ ಈ ಕಥೆ ಹೇಳೋದು ಬೇರೆ ಮಾತು. ಶುಕ್ರವಾರ ಒಂದು ದಿನ ಅಲ್ಲ, ಅದು ಒಂದು ಭಾವನೆ. ಇದು ಕೇವಲ ಕಥೆ ಅಲ್ಲ, ಇದು ನಿಮ್ಮ ಮನೆಯಲ್ಲೂ ನಡೆಯಬಹುದಾದ ಸತ್ಯ. ಒಂದು ದೀಪ, ಒಂದು ಪ್ರಾರ್ಥನೆ, ಒಂದು ಒಳ್ಳೆಯ ಕೆಲಸ, ಜೀವನವೇ ಬದಲಾಗುವಷ್ಟು ಶಕ್ತಿ ಇದಕ್ಕೆ ಇದೆ. ಬನ್ನಿ, ಶುಕ್ರವಾರ ಲಕ್ಷ್ಮೀ ಬಾಗಿಲು ತಟ್ಟಿದ ದಿನದ ಕಥೆಗೆ ನಿಧಾನವಾಗಿ ಹೆಜ್ಜೆ ಇಡೋಣ. ಆಕಾಶ ಇನ್ನೂ ಸಂಪೂರ್ಣವಾಗಿ ಬೆಳಗಿರಲಿಲ್ಲ. ಊರಿನ ಕೊನೆಯ ಅಂಚಿನಲ್ಲಿದ್ದ ಚಿಕ್ಕ ಮಣ್ಣಿನ ಮನೆಯ ಮುಂದೆ ದೀಪದ ಬೆಳಕು ಮಾತ್ರ ಮಿಂಚುತ್ತಿತ್ತು. ಅದು ಶುಕ್ರವಾರದ ಬೆಳಗ್ಗೆ. ವಾರದ ಬೇರೆ ದಿನಗಳಿಗಿಂತ ಈ ದಿನ ಸ್ವಲ್ಪ ವಿಭಿನ್ನವಾಗಿರುತ್ತಿತ್ತು. ಆ ಮನೆಯೊಳಗೆ ವಾಸಿಸುತ್ತಿದ್ದವಳು ಸರಳಮ್ಮ. ಸರಳಮ್ಮನ ಜೀವನ ಸರಳವಾಗಿರಲಿಲ್ಲ. ಗಂಡನ ಸಾವಿನ ನಂತರ ಬದುಕು ಅವಳ ಮೇಲೆ ಹೊರೆ ಹಾಕಿತ್ತು. ಆದರೂ ಒಂದು ವಿಷಯ ಅವಳು ಎಂದಿಗೂ ಬಿಡಲಿಲ್ಲ: ಶುಕ್ರವಾರದ ಭಕ್ತಿ. ಪ್ರತಿ ಶುಕ್ರವಾರ ಅವಳು ಅತಿ ಮುಂಜಾನೆ ಎದ್ದು ಮನೆಯ ಮೂಲೆ ಮೂಲೆ ತೊಳೆಯುತ್ತಾಳೆ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತೆ ಅನ್ನೋದು ಅವಳ ನಂಬಿಕೆ. ಆ ದಿನವೂ ಹಾಗೆ. ಕೈಯಲ್ಲಿ ಹಳೆಯ ಗೂಡು, ಮುಖದಲ್ಲಿ ಶಾಂತಿ. ಮನೆಯೊಳಗಿನ ಹಳೆಯ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಒಂದು ಚಿಕ್ಕ ದೀಪ ಹಚ್ಚಿದಳು. ಲಕ್ಷ್ಮೀ ತಾಯಿ, ಹಣ ಕೊಡಲೇಬೇಕೆಂದಿಲ್ಲ, ಈ ಮನೆಗೆ ಶಾಂತಿ ಕೊಡು ಎಂದು ಮನಸ್ಸಲ್ಲೇ ಪ್ರಾರ್ಥಿಸಿದಳು. ಅವಳ ಬಳಿ ಹಣ ಕಡಿಮೆ, ಆದರೂ ಪ್ರತಿ ಶುಕ್ರವಾರ ಸ್ವಲ್ಪ ಅನ್ನ ಬೇರ್ಪಡಿಸಿ ಇಡುತ್ತಾಳೆ. ಏಕೆಂದರೆ ಅವಳ ಅಮ್ಮ ಹೇಳಿದ ಮಾತು ಅವಳ ಮನಸ್ಸಿನಲ್ಲಿ ಇನ್ನೂ ಜೀವಂತ. ಶುಕ್ರವಾರ ಅನ್ನ ಕೊಟ್ಟ ಕೈ ಖಾಲಿಯಾಗಲ್ಲ. ಬೆಳಗ್ಗೆ ಬಾಗಿಲು ತಟ್ಟಿದ ಶಬ್ದ, ನೆರೆಮನೆಯ ವೃದ್ಧೆ, ಕೈಯಲ್ಲಿ ಖಾಲಿ ಪಾತ್ರೆ. ಸರಳಮ್ಮ ಯೋಚಿಸಲಿಲ್ಲ. ತನ್ನ ಪಾತ್ರೆಯಿಂದ ಸ್ವಲ್ಪ ಅನ್ನ ಹಾಕಿದಳು. ವೃದ್ಧೆ ನಗುತ್ತಾ ಹೇಳಿದಳು, ಅಮ್ಮ, ಲಕ್ಷ್ಮೀದೇವಿ ನಿನ್ನ ಮನೆಗೆ ಬರೋಕೆ ದಾರಿ ಹುಡುಕುತ್ತಾ ಇದ್ದಾಳೆ. ಅಂದು ದಿನ ನಿಧಾನವಾಗಿ ಸಾಗಿತ್ತು. ಸಮಯವು ಆಲಸ್ಯಾಗಿ ನಡೆಯುತ್ತಿದ್ದಂತೆ ಅನಿಸಿತು. ಹೊರಗೆ ಗಾಳಿ ಬೀಸುತ್ತಿತ್ತು. ಮರಗಳ ಎಲೆಗಳು ಮೃದುವಾಗಿ ಕುಣಿಯುತ್ತಿತ್ತು. ಸರಳಮ್ಮ ತನ್ನ ಹಳೆಯ ನೆನಪುಗಳಲ್ಲಿ ಮುಳುಗಿದಳು. ಗಂಡನ ಜೊತೆ ಕಳೆದ ದಿನಗಳು, ಮಕ್ಕಳು ಚಿಕ್ಕವರಾಗಿದ್ದ ಕಾಲ, ನಗು, ಕಣ್ಣೀರು, ಹಸಿವು, ಸಂತೋಷ ಎಲ್ಲವೂ ಒಂದೊಂದಾಗಿ ಮನಸ್ಸಿನೊಳಗೆ ಹರಿಯುತ್ತಿತ್ತು. ಸಂಜೆ ಸಮೀಪಿಸಿದಾಗ ಆಕಾಶ ಕೆಂಪಾಯಿತು. ಸರಳಮ್ಮ ಮತ್ತೆ ದೀಪ ಹಚ್ಚಿದಳು. ದೀಪದ ಬೆಳಕಿನಲ್ಲಿ ಅವಳ ಮುಖ ಇನ್ನೂ ಶಾಂತವಾಗಿತ್ತು. ಹೊರಗಿನಿಂದ ಹೆಜ್ಜೆಗಳ ಶಬ್ದ. ಅವಳ ಮಗ, ಹಲವು ವರ್ಷಗಳಿಂದ ಕೆಲಸ ಹುಡುಕುತ್ತಾ ಅಲೆಯುತ್ತಿದ್ದವನು. ಆ ದಿನ ಅವನ ಮುಖದಲ್ಲಿ ವಿಚಿತ್ರ ನಗು. ಅಮ್ಮ, ಅವಳು ತಿರುಗಿ ನೋಡಿದಳು. ನನಗೆ ಕೆಲಸ ಸಿಕ್ಕಿದೆ. ಆ ಕ್ಷಣದಲ್ಲಿ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಕಣ್ಣುಗಳಿಂದ ನೀರು ಹರಿಯಿತು. ಕೈಯಲ್ಲಿದ್ದ ದೀಪ ಸ್ವಲ್ಪ ಕಂಪಿಸಿತು. ಅವಳು ಲಕ್ಷ್ಮೀದೇವಿಯ ಫೋಟೋ ನೋಡಿದಳು. ಅವಳಿಗೆ ಅರ್ಥವಾಯಿತು. ಶುಕ್ರವಾರದ ಮಹಿಮೆ ಹಣದಲ್ಲಿ ಅಲ್ಲ, ಕೊಡುವ ಮನಸ್ಸಿನಲ್ಲಿ ಇದೆ, ತಾಳ್ಮೆಯಲ್ಲಿ ಇದೆ, ನಂಬಿಕೆಯಲ್ಲಿ ಇದೆ. ಆ ದಿನದಿಂದ ಆ ಮನೆಗೆ ಐಶ್ವರ್ಯ ಬಂದಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಶಾಂತಿ ಬಂದಿತ್ತು. ಸರಳಮ್ಮ ಇನ್ನು ಪ್ರತಿ ಶುಕ್ರವಾರ ದೀಪ ಹಚ್ಚುತ್ತಾಳೆ, ಅನ್ನ ಕೊಡುತ್ತಾಳೆ, ಯಾರಿಗೂ ಹೇಳದೆ ಪ್ರಾರ್ಥಿಸುತ್ತಾಳೆ. ಅವಳು ಹೇಳುವ ಒಂದು ಮಾತು ಮಾತ್ರ ಎಂದಿಗೂ ಬದಲಾಗಲಿಲ್ಲ: ಲಕ್ಷ್ಮೀದೇವಿ ದೊಡ್ಡ ಮನೆ ನೋಡೋದಿಲ್ಲ, ದೊಡ್ಡ ಮನಸ್ಸು ನೋಡುತ್ತಾಳೆ. ಈ ಕಥೆ ಇಲ್ಲಿ ಮುಗಿಯಬಹುದು, ಆದರೆ ಇದರ ಅರ್ಥ ಇಲ್ಲಿ ಮುಗಿಯಲ್ಲ. ಲಕ್ಷ್ಮೀದೇವಿ ದೊಡ್ಡ ಮನೆ ನೋಡೋದಿಲ್ಲ,
ದೊಡ್ಡ ಹಣ ನೋಡೋದಿಲ್ಲ. ಅವಳು ಹುಡುಕೋದು ಒಳ್ಳೆಯ ಮನಸ್ಸು, ತಾಳ್ಮೆ ಮತ್ತು ನಂಬಿಕೆ. ನಿಮ್ಮ ಮನೆಯಲ್ಲೂ ಒಂದು ಚಿಕ್ಕ ದೀಪ ಹಚ್ಚಿದ್ರೆ ಸಾಕು. ಯಾರಿಗಾದರೂ ಸ್ವಲ್ಪ ಸಹಾಯ ಮಾಡಿದರೆ ಸಾಕು. ಒಳ್ಳೆಯ ಮಾತು ಹೇಳಿದರೆ ಸಾಕು. ಅದೇ ದಿನ ಶುಕ್ರವಾರವಾಗಿರಲಿ ಅಥವಾ ಬೇರೆ ಯಾವ ದಿನವಾಗಿರಲಿ, ಲಕ್ಷ್ಮೀ ದೇವಿಯ ಹೆಜ್ಜೆಗಳು ನಿಮ್ಮ ಮನೆಗೆ ತಾನೇ ಬರುತ್ತವೆ. ಈ ಕಥೆ ನೆನಪಿಟ್ಟುಕೊಳ್ಳಿ. ಇದು ಕೇವಲ ಕಥೆ ಅಲ್ಲ, ಇದು ಜೀವನದ ಸತ್ಯ. ನಿಮ್ಮ ನಂಬಿಕೆ ಕಳೆದುಕೊಳ್ಳಬೇಡಿ, ನಿಮ್ಮ ಒಳ್ಳೆಯತನ ಬಿಡಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಥೆಯೊಂದಿಗೆ. ಅಲ್ಲಿ ಒಳ್ಳೆಯತನ ಗೆಲ್ಲುತ್ತೆ ಮತ್ತು ನಂಬಿಕೆ ಜೀವಂತವಾಗಿರುತ್ತೆ. ಈ ಕಥೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಯ್ತಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಸುಂದರವಾದ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ